ಕುತ್ತಿಗೆ ಮತ್ತು ಸೊಂಟ ನೋವು ಇರತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಮಲಗುವ ಭಂಗಿಯನ್ನು ತೋರಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ತೆಳುವಾದ ಹಾಸಿಗೆ ಇರಬೇಕು. ಯಾವುದೇ ರೀತಿ ಗಾದಿಯನ್ನು ಉಪಯೋಗ ಮಾಡಬಾರದು. ಅದೇ ರೀತಿ ಪೂರ್ವಕ್ಕೆ ಕಾಲನ್ನು ಮಾಡಬೇಕು, ಪಶ್ಚಿಮಕ್ಕೆ ತಲೆಯನ್ನು ಮಾಡಬೇಕು. ಪೂರ್ವಕ್ಕೆ ಕಾಲನ್ನು ಮಾಡಬೇಕು, ಪಶ್ಚಿಮಕ್ಕೆ ತಲೆಯನ್ನು ಮಾಡಬೇಕು. ಇಲ್ಲ ದಕ್ಷಿಣಕ್ಕೆ ತಲೆಯನ್ನು ಮಾಡಬೇಕು, ಉತ್ತರಕ್ಕೆ ಕಾಲನ್ನು ಮಾಡಬೇಕು. ಈ ಎರಡು ದಿಕ್ಕಿನಲ್ಲಿ ಮಾತ್ರ ಮಲಗಬೇಕು. ಇದು ಶಾಸ್ತ್ರಗಳ ಪ್ರಕಾರ ಹೌದು ಕೂಡ ಮತ್ತು ವೈಜ್ಞಾನಿಕ ಪ್ರಕಾರನೂ ಕೂಡ ಈ ಮಲಗುವ ಭಂಗಿ. ಮತ್ತು ಮಲಗುವ ಭಂಗಿಯನ್ನು ನಿಮಗೆ ತೋರಿಸ್ಕೊಡ್ತೀನಿ. ಬೆನ್ನನ್ನು ಕೆಳಗಡೆ ಮಾಡಿ ಹೊಟ್ಟೆನ ಮೇಲಕ್ಕೆ ಮಾಡಿ ಈ ರೀತಿ ಮಲಗಬೇಕು. ಮತ್ತು ಯಾವುದೇ ಕಾರಣಕ್ಕೂ ತಲೆದಿಂಬವನ್ನು ಇಟ್ಟುಕೊಳ್ಳಬಾರದು. ಹಾಸಿಗೆ ಅತಿಯಾದ ತೆಳುವಾದ ಹಾಸಿಗೆ ಇರಬಾರದು. ಒಂದು ಮೀಡಿಯಮ್ ಸೈಜ್ನಲ್ಲಿ ಇರಬೇಕು. ಮತ್ತು ಯಾವುದೇ ಕಾರಣಕ್ಕೂ ತಲೆದಿಂಬನ್ನು ಇಟ್ಟುಕೊಳ್ಳಬಾರದು. ಯಾವುದೇ ಕಾರಣಕ್ಕೂ ಸೊಂಟ ನೋವು ಇರತಕ್ಕಂಥವ್ರಾಗಲಿ ಮತ್ತು ಕುತ್ತಿಗೆ ನೋವು ಇರತಕ್ಕಂಥವ್ರು ಯಾವುದೇ ಕಾರಣಕ್ಕೂ ತಲೆದಿಂಬನ್ನು ಇಟ್ಟುಕೊಳ್ಳಬಾರದು. ತಲೆಮಿಗೆ ಇಟ್ಟುಕೊಳ್ಳದೆ ಈ ರೀತಿ ಮಲಗಬೇಕು. ಅಕಸ್ಮಾತ್ ಏನಾದರೂ ನಿಮ್ಗೆ ಕಂಫರ್ಟ್ ಆಗಲಿಲ್ಲ ತೆಳುವಾದ ಬಟ್ಟೆಯನ್ನು ಮಾತ್ರ ಇಟ್ಟುಕೊಳ್ಳಬೇಕು ಈ ಮಲಗುವ ಭಂಗಿ. ಮತ್ತಿನ್ನು ಮುಂಜಾನೆ ಮಲಗಾದ ಮೇಲೆ ಏಳತಕ್ಕಂಥ ಭಂಗಿ ಏಳುಕುವ ಪದ್ಧತಿ ಕೂಡ ಇದೆ. ಯಾವ ರೀತಿ ನಾವು ಹೇಳಬೇಕು, ನೇರವಾಗಿ ಸೊಂಟವನ್ನು ಯಾವುದೇ ರೀತಿ ಹೇಳಬಾರದು. ಒಂದು ಸ್ವಲ್ಪ ಎದ್ದಾದ್ಮೇಲೆ ಈ ರೀತಿ ವಾರ್ಮಪ್ ಮಾಡಬೇಕು. ಈ ರೀತಿ ವಾರ್ಮಪ್ ಆದಮೇಲೆ ಎಡಗಾಲವನ್ನು ಸ್ವಲ್ಪ ಮಡಿಚಿ, ಈಗ ತೋರಿಸ್ತೀನಿ ನೋಡಿ. ಈಗ ಎಡಗಾಲವನ್ನು ಮಡಿಚಿ ಬಲ ದಿಕ್ಕಿನಲ್ಲಿ ಹೊರಳಿ ಹೇಳಬೇಕು. ಬಲಗಡೆನೇ ಹೇಳಬೇಕು, ಎಡಗಡೆ ದಿಕ್ಕಿನಲ್ಲಿ ಹೊರಳಬಾರದು. ಎಡ ದಿಕ್ಕಿನಲ್ಲಿ ಹೊರಳಿ ಎಡಗೈಯ ಹಸ್ತ ಸಹಾಯದಿಂದ ಭಾರವನ್ನು ಹಾಕಿ ಈ ರೀತಿ ಹೇಳಬೇಕು. ಇಷ್ಟು ಮಲಗುವ ಮತ್ತು ಏಳುವ ಮತ್ತು